ಅಲ್ಲಿ ಒಂದ್ ಕೇಳ ಸುಮ್ನೆ ನಡಿಲ ಯಾಕೆ ಊರ್ ಬಿಟ್ಬಿಡೋಣ. ನಮ್ಮಂತವ್ರಿಗೆ ಈ ದೇಶದಲ್ಲಿ ಮರ್ಯಾದೆ ಇಲ್ಲ ಕಣ್ಲ, ಮರ್ಯಾದೆ ಮೊದ್ಲು ಹೊಂಟ್ ಬಿಡೋಣ. ನಡಿಲ ಬಸ್ ಹತ್ಕೊಂಡು. ಸುಮ್ನೆ ರೀ, ಅದ್ ಯಾಕ್ರಿ ಹೆಂಗಾಡ್ತಿದ್ದೀರಾ? ಏನ್ರಿ ಆಯ್ತು ಇವಾಗ? ಇನ್ನೇನಿಲ್ಲ ಮತ್ತೆ ಆ ಓಲ್ಡ್ ಮಂಕು, ರಾಜಾ ವಿಸ್ಕಿ, MC ರಮ್ಮು, ಅದು ಇದು ಅನ್ಕೊಂಡು ಎಲ್ಲದನ್ನು ಬ್ಯಾನ್ ಮಾಡ್ಕೊಂಡ್ ಕುಂತವ್ರಲ್ಲೋ. ಇನ್ ಮ್ಯಾಕ ಅದು ಸಿಗೋಕಿಲ್ವಂತೆ ಕಾಣ್ಲಾ. ಅದನ್ ಬಿಟ್ಟು ನನ್ಗೆ ಬೇರೆ ಕುಡ್ದು ಅಭ್ಯಾಸ ಇಲ್ಲ. ಹೆಂಗ್ಲ ಹಿಂಗಾದ್ರಿ? ನೋಡ್ರಿ, ಕಲಬೆರಕೆ ಕುಡಿಯೋದ್ ಬಿಟ್ಟು ಒಳ್ಳೇದನ್ನ ಕುಡಿಲಿ ಅಂತ ಗೌರ್ಮೆಂಟ್ ಅವ್ರು ಏನೋ ಮಾಡ್ತಾ ಇದಾರಪ್ಪ, ಆಹಾರ ಇಲಾಖೆಯವರು. ಅದಕ್ಕೆ ಯಾಕ್ರಿ ಬೇಡ ಅಂತೀರಾ? ನೋಡ್ಲ, ನನ್ಗೆ ಶಾನೆ ದುಡ್ಡು ಕೊಟ್ಟು ತಗೊಂಬಂದಿದ್ ಎಣ್ಣೆಗಳು ಕಿಕ್ಕೆ ಹೊಡಿಯೋಕಿಲ್ಲ. ಸುಮ್ನೆ ದುಡ್ಡು ಖರ್ಚು ಕಾಣ್ಲ. ಅದ್ರ ಬದಲು ಇದನ್ನ ಸುಮ್ನೆ 2 ತೊಟ್ಟ ಹಂಗೆ ನ್ಯಾಕಿ ಬಿಟ್ರೆ ಮ್ಯಾಲ್ ಕೆಗರಿ ಮ್ಯಾಕೆ ಆಡ್ದಂಗ ಆಡ್ತಿರ್ತೀನಿ ಕಣ್ಲ ನಾನು. ರೀ, ಈ ಕುಡಿಯೋ ವಿಚಾರ ಹಂಗಿರ್ಲಿ, ದೇಶ ಉದ್ಧಾರ ಆಗುವಂತದ್ದು ಏನಾರು ಮಾತಾಡಿ. ಆಯ್ತು ನಡಿಯಪ್ಪ, ದೇಶ ಉದ್ಧಾರ ಮಾಡೋಣ. ಈ ಬಿಮ್ಸ್ ಆಸ್ಪತ್ರೆಯಲ್ಲಿ ಏನಾಗೈತೆ ಅಂತಂದ್ರೆ ಸರ್ವರ್ ಡೌನ್ ಆಗಿಬಿಟ್ಟು ಪೇಮೆಂಟ್ಗಳು ಸರಿಯಾಗಿ ಆಯ್ತಾ ಇಲ್ಲ. ಪೇಮೆಂಟ್ ಮಾಡದೆ ಹೊರ್ತು, ಬಿಲ್ ತಗೊಂಡ್ ಹೋಗದೆ ಹೊರ್ತು ರೋಗಿಗಳಿಗೆ ಸ್ಕ್ಯಾನು, ರಕ್ತ, ಕಕ್ಕ ಯಾವ್ದನ್ನು ತಪಾಸಣೆ ಮಾಡ್ತಾ ಇಲ್ವಂತೆ. 5-6 ಗಂಟೆ ಕ್ಯೂನಲ್ಲಿ ನಿಂತ್ಕೊಂಡು ಪಾಪ ರೋಗಿಗಳು ಅಲ್ಲೇ ಎಲ್ಲ ಮಾಡ್ಕೊಳೋ ಪರಿಸ್ಥಿತಿ ಆಗೈತೆ. ಇನ್ನ ಅವ್ರನ್ನ ಕರ್ಕೊಂಡ್ ಬಂದಿರೋರ ಪಾಡು ತೀರದು. ಈ ಕಡೆ ಸರ್ವರ್ನ ನೋಡ್ತಾರೋ, ಈ ಕಡೆ ಎಲ್ಲಾ ಕಳ್ಸ್ಕೊಂಡ್ ಬಿದೋಯ್ತಾ ಇರೋ ರೋಗಿಗಳು ನೋಡ್ತಾರ. ಒಟ್ನಾಗಿ ಅವ್ರ ಪರದಾಟ ನನ್ ಕೈಲಿ ನೋಡಕ್ ಆಗ್ಲಿಲ್ಲ ಯಾಟೆ. ನೆಕ್ಸ್ಟ್ ರಾಜಕೀಯದ ಏನಾದ್ರು ಹೇಳ್ರಿ. ಅಲ್ಲಿ ತಲೆಗಳು ಹೋಗ್ತಾ ಇದಾವೆ ಸಿದ್ದರಾಮಯ್ಯ ಮತ್ತೆ DKC ಮಧ್ಯೆ. ನೀವು ನೋಡಿದ್ರೆ ಇದನ್ನ ಹೇಳ್ತಿರಲ್ಲ. ಆಯ್ತು, ಅದನ್ನು ಹೇಳ್ಬಿಡ್ತೀನಪ್ಪ. ನೋಡ, ಈಗ ಯತೀಂದ್ರ ಜಿಲ್ಲಾ ಉಸ್ತುವಾರಿ ಸಚಿವಾಗಿ ಮೈಸೂರಿಗೆ ಮೊದಲ ಬಾರಿ ಭೇಟಿ ಕೊಡ್ತಿದ್ದಂಗೆ ಮೀಡಿಯಾದವರು ಒಂದು ಬಾಂಬ್ ಹಾಕಿದಾರೆ. ಅಲ್ಲ ಶಿವ, ಸಾನೆ ಜನಗಳಿಗೆ ಸಚಿವ ಸ್ಥಾನ ಕೈ ತಪ್ಪುವುದಕ್ಕೆ ಸಿದ್ದರಾಮಣ್ಣನೇ ಕಾರಣ ಅನ್ನೋರು ಸಾನೆ ಮಲ್ತಾಯಿ ಧೋರಣೆ ತೋರಿಸ್ತಾವ್ರೆ. ಜಮೀರ್ ಅಹಮದ್ ಇತರೆ ವಿಚಾರಗಳನ್ನ ಎತ್ಕೊಂಡು ವಿಶ್ವನಾಥ್ ಅವ್ರು ಹೇಳಿದ್ರು ಅಂತ ಕೇಳ್ಬಿಟ್ಟಿದ್ದಾರೆ. ಅದನ್ನ ಕೇಳಿಸ್ಕೊಂತಿದ್ದಂಗೆ ಯತೀಂದ್ರ ಅವ್ರು ಹೇಳಿದ್ರಂತೆ, ನೋಡ್ರಿ ಎಲ್ಲ ನಾವು ಒಳಗೆ ಚೆನ್ನಾಗಿದ್ದೀವಿ, ಈ ಆಡು ಅಕ್ಕಿ ವಿಶ್ವನಾಥ್ಗೆ ತಲೆ ಕೆಟ್ಟೋಗ್ಬಿಡದೆ, ಆ ಅಪ್ಪ ಹೆಂಗಂದ್ರ ಹಂಗೆ ಹೇಳ್ತಾನೆ, ನೀವ್ ಅದಕ್ಕೆಲ್ಲ ಸಾನೆ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು, ಆರಾಮಾಗಿ ಹೋಗಿದ್ ಬನ್ನಿ, ನನ್ಗಿಲ್ಲಿ ಶಾನೆ ಕೆಲಸ